ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವೇಸ್ಟ್. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಹೆಸರಿಲ್ಲ, ರಾಜೀನಾಮೆ ಪಡೆಯಲ್ಲ. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಹೆಸರಿದೆ, ಸಿಎಂಗೆ ಛಲವಾದಿ ತಿರುಗೇಟು. ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ 2-3 ಕಡೆ ಪ್ರಸ್ತಾಪ ಆಗಿದೆ. ಈ ಲೆಟರ್ ಅಲ್ಲಿ 7 ಪುಟಗಳಲ್ಲಿ. ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ದಿನದಿನಕ್ಕೂ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ಪಡೆಯುತ್ತಿದೆ. ಸಚಿನ್ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜ ಕಪನೂರ್ ಹೆಸರು ಉಲ್ಲೇಖವಿದೆ. ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ರಾಜ ಕಪನೂರು, ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಫೋಟೋ ವಾರ್ ನಡೆದಿದೆ. ಜನವರಿ 4ರಂದು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಮುಂದಾಗಿದೆ. ಈ ಮಧ್ಯೆ ನಿನ್ನೆ ಹೊಸ ಬಾಂಬ್ ಸಿಡಿಸಿದ್ದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಆತ್ಮಹತ್ಯೆ ಹಿಂದೆ ಹನಿ ಟ್ರ್ಯಾಪ್ ಮತ್ತು ಸುಪಾರಿ ಕೊಲೆ ಷಡ್ಯಂತ್ರದ ಅನುಮಾನ ವ್ಯಕ್ತಪಡಿಸಿದ್ರು. ಇಂದು ಮತ್ತೆ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ. ಇದಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕೂಡ ಧ್ವನಿಗೂಡಿಸಿದ್ದಾರೆ. ಇದರಲ್ಲಿ ಹನಿ ಟ್ರ್ಯಾಪ್ ನ ವಿಷಯ ಇದೆ, ಇದನ್ನು ಯಾರು ಗಮನಿಸಿರಲಿಲ್ಲ. ಇವತ್ತು 7 ಪುಟಗಳು ನಕಲಿ ಅಲ್ಲ ಅಸಲಿ ಅಂತ ಬಂದ ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೂ ಕೂಡ ಸವಾಲಿದೆ. ನೀವು ಸವಾಲಿಗೆ ಜವಾಬು ಕೊಡಬೇಕೀಗ. ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ, ಇನ್ನೊಬ್ಬ ದಲಿತ ಮುಖಂಡ, ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವರನ್ನ ಕೊಲೆ ಮಾಡ್ಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ಹೀಗೆ ಆರೋಪ ಮಾಡಿರುವ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯಬೇಕು, ಸಂಪುಟದಿಂದ ವಜಾ ಮಾಡಬೇಕೆಂದು ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಸಿಎಂ ಏನಾದರೂ ಕೈ ಹಾಕಿದ್ರೆ ತಮ್ಮ ಬುಡಕ್ಕೆ ಬರುತ್ತೆ ಅಂತ ಭಯಗೊಂಡಿದ್ದಾರೆಂದು ಗುಡುಗಿದ್ದಾರೆ. ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಆ ಸಚಿವರ ತಂದೆಯವರು ಎಐಸಿಸಿ ಅಧ್ಯಕ್ಷರು. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ. ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು. ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ತಿರೋರು, ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನ ಕಾಡ್ತಾ ಇದೆ. ಅದರಿಂದ ಇದು ಹೇಳ್ತಾ ಇದ್ದೀರಿ. ಡೆತ್ ನೋಟ್ ಬರೆದಿದ್ದಾನೆ ಅವರದ್ದು, ಅದ್ರ ಹೆಸರು ಇದೆಯಾ? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ? ಅವ್ರ ಹೆಸರು ಇಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು, ಯಾಕೆ ಕೊಡಬೇಕು? ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ 2-3 ಕಡೆ ಪ್ರಸ್ತಾಪ ಆಗಿದೆ. ಈ ಲೆಟರ್ ಅಲ್ಲಿ 7 ಪುಟಗಳಲ್ಲಿ. ದಾಖಲೆ ಕೊಡಿ ಅಂದ್ರೆ ಎಲ್ಲಿಂದ? ಇನ್ನೇನು ದಾಖಲೆ ಬೇಕು ನಿಮಗೆ? ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ, ನಾವು ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರ ಉದ್ಭವ ಆಗೋದಿಲ್ಲ. ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಈಶ್ವರಪ್ಪ ವಿರುದ್ಧದ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ. ಅಂದು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಾಗ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು ಅನ್ನೋದನ್ನ ನೆನಪಿಸಿಕೊಳ್ಳಿ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಆ ಕೇಸೇ ಬೇರೆ, ಈ ಕೇಸೇ ಬೇರೆ ಎಂದಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಹೇಳಿದ್ರಿ, ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನ ಕಟುವಾಗಿ ಮಾಡ್ಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ. ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ, ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ. ಈಶ್ವರಪ್ಪ ಇದರಲ್ಲಿ ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಇನ್ನು ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆ ಕೊಡುವುದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ಪಿ ರಾಜೀವ್ ತಿರುಗೇಟು ಕೊಟ್ರು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ಲಾಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ. ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರು
ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದ್ರೂ ಬುದ್ಧಿ ಹೇಳಿ. ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜ ಪ್ರತಿಭಟನೆ ನಡೆಸ್ತವು. ಸಾವಿಗೆ ಕಾರಣರಾದವರನ್ನ ಬಂಧಿಸುವಂತೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಇನ್ನು ಪ್ರಕರಣದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಫೋಟೋ ವಾರ್ ನಡೆಯುತ್ತಿದೆ. ರಾಜು ಕಪನೂರ್ ಜೊತೆ ಕಾಂಗ್ರೆಸ್ ಮುಖಂಡರ ಫೋಟೋಗೆ ಪ್ರತಿಯಾಗಿ ಬಿಜೆಪಿ ಮುಖಂಡರ ಫೋಟೋ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು. ಪ್ರಕರಣದ ತನಿಖೆಯನ್ನ ಸಿಐಡಿ ನಡೆಸ್ತಾ ಇರೋ ಹೊತ್ತಲ್ಲೇ ಒಂದೊಂದೇ ರಹಸ್ಯಗಳು ಬಯಲಾಗ್ತಾ ಇವೆ. ಬ್ಯೂರೋ ರಿಪೋರ್ಟ್, TV9.